ಹಾಯ್ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಅಪ್ಪ ಅವ್ರ ಮನೆಗೆ ಬಂದಿದ್ದೆ ಅಲ್ವಾ, ಅಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಹಣ್ಣಿತ್ತು, ಅದನ್ನು ಕಿತ್ಕೊಳ್ಳೋಣ ಅಂದ್ಕೊಂಡು. ಏನಕ್ಕೆ ಅಂತಂದರೆ ಈ ಕರಿಬೇವಿನ ಹಣ್ಣು ಇದೆಯಲ್ಲ, ಇದನ್ನು ಅಲ್ಲಿ ನಮ್ಮ ಓನರ್ ಇದ್ದಾರಲ್ಲ ಅವ್ರು ತಗೊಂಡೋಗೋಣ, ಇದು ಪ್ಯೂರ್ ನಾಟಿ ಕರಿಬೇವು. ಹಾಗಾಗಿ ನಾನು ಈ ಕರಿಬೇವಿನ ಸೊಪ್ಪು ಮತ್ತು ಅಂದರೆ ಮನೆಗೆ ಬೇಕಲ್ವ, ಕರಿಬೇವಿನ ಸೊಪ್ಪು ಮತ್ತು ಕರಿಬೇವಿನ ಹಣ್ಣು ಇಷ್ಟನ್ನು ಕೂಡ ಕಿತ್ಕೊಂಡೆ. ಇದು ಬಂದು ನಮ್ಮ ಅಮ್ಮ ನೆಟ್ಟಿದಂಥ ಕರಿಬೇವಿನ ಗಿಡ, ತುಂಬ ದೊಡ್ಡ ಮರ ಆಗಿತ್ತು, ಅದು ಕಡ್ದಾಕಿ ಮತ್ತೆ ಚಿಗುರಿ ಈ ಥರ ಒಂದಾಗಿದೆ. ಅಲ್ಲಿಂದ ಮತ್ತೆ ಹಾಗೆಯೇ ಹಾಸ್ಪಿಟಲ್ ಬಂದಿದೆ, ಕ್ಲಿನಿಕ್ಗೆ ಅಪ್ಪನ ಕರ್ಕೊಂಡು. ಅಲ್ಲಿ ಹಾಸ್ಪಿಟಲ್ ತೋರಿಸ್ಬಿಟ್ಟು ಮತ್ತೆ ಮನೆಗೆ ಬಿಟ್ಬಿಟ್ಟು ಸ್ವಲ್ಪ ಊರಿಗೆ ಹೋಗ್ಬೇಕಾಯ್ತು, ಅಲ್ಲಿಗೂ ಕೂಡ ಹೋಗಬೇಕು. ಏನೂ ಮಾಡೋಂಗಿಲ್ಲ, ಅದು ಇದು ಅನ್ನೋಂಗಿಲ್ಲ, ಎಲ್ಲ ಕೆಲಸನೂ ಮಾಡಿದ್ರೆ, ಇಲ್ಲ ಸುಮ್ಮನೆ ಇದ್ರೆ ಆಗೋದಿಲ್ಲ. ಅಪ್ಪನ ಕ್ಲಿನಿಕ್ ಹಾಸ್ಪಿಟಲ್ ಕರ್ಕೊಂಡು ತೋರಿಸ್ಬಿಟ್ಟು ಅಪ್ಪನಿಗೆ ಕೂಡ ಮನೆಗೆ ಬಿಟ್ಬಿಟ್ಟು ಇವಾಗ ನಾನು ಸ್ವಲ್ಪ ಶಿವಾಜಿನಗರ ಹೋಗ್ಬೇಕಿತ್ತು, ಅಲ್ಲೂ ಕೂಡ ಹೋಗ್ತೀನಿ. ಅಂದರೆ ಅಲ್ಲಿ ಯಾವುದೇ ವೀಡಿಯೋ ಕೂಡ ಮಾಡಿಲ್ಲ, ಒಂದು ಎಲ್ಲ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲಲ್ವ. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ನಾನು ಮುಗಿಸ್ಕೊಂಡು ಬಂದೆ. ಹೋಗ್ಬಿಟ್ಟು ಆಟೋದಲ್ಲಿ ಹೋಗ್ಬಿಟ್ಟು, ಅಂದರೆ ಆಟೋದಲ್ಲಿ ಬಸ್ ಸ್ಟಾಪ್ ಮಟ್ಟ ಆಟೋದಲ್ಲಿ ಹೋಗ್ತಿದ್ದೆ, ಆಮೇಲೆ ಬಸ್ಸಲ್ಲಿ ಹೋದೆ. ಅಲ್ಲಿಂದ ಬಂದು ನೋಡಿ ನಮ್ಮ ಇಲ್ಲಿ ಯಾವ ದೇವರಪ್ಪ ಅಂತ ನೋಡ್ತಿದ್ದೀರಾ, ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಇವರು ಬಂದು ನಮ್ಮ ಕೊರಗಜ್ಜ ದೇವಸ್ಥಾನ ಅಲ್ಲಿನ ದೇವ್ರದ್ದು ವೀಡಿಯೋ ಮಾಡಿರೋವಂಥದ್ದು. ಅಲ್ಲಿ ಬೆಳಗ್ಗೆನೇ ಪೂಜೆ ನಡೀತಾ ಇರೋವಂಥದ್ದು ನೋಡಲಿಕ್ಕೆ ಎಷ್ಟು ಖುಷಿಯಾಗಿದೆ ಅಲ್ವಾ. ಅದೇ ರೀತಿ ನೆಂಬಿದ್ರೂ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಜನ ನಾನು ಕೇಳ್ತಾಯಿದ್ರಿ, ಅಲ್ಲಿ ಅಜ್ಜನಿಗೆ ಯಾವ ಥರ ಅರ್ಕೆಯನ್ನು ಮಾಡ್ಕೋಬೇಕು, ಯಾವ ಥರ ಪ್ರಾರ್ಥನೆ ಮಾಡಬೇಕು, ಇಲ್ಲ ಅಲ್ಲಿಗೆ ಬಂದುಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ಅರ್ಕೆ ಕಟ್ಕೋಬೇಕಾ ಅಂತಿದ್ರು. ಆ ಥರ ಏನೂ ಇಲ್ಲ. ನೀವು ಎಲ್ಲಿದ್ದೀರಾ ಅಲ್ಲಿಂದನೇ, ಅಂದರೆ ತುಂಬ ದೂರ ಇದ್ದೀವಿ ಅಂದರೆ ಎಲ್ಲಿದ್ದೀರಾ ಅಲ್ಲಿಂದನೇ ಅಜ್ಜನಿಗೆ ನೀವು ಅರ್ಕೆನ ಮಾಡ್ಕೋಬೋದು. ಏನಂದರೆ ಅಲ್ಲಿ ಏನು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಕೊಡಿ ಅಂತ ಹೇಳೋದೇ ಇಲ್ಲ. ಅವ್ರು ಹೇಳೋದಿಷ್ಟೇ, ಬನ್ನಿ ಭಕ್ತಿಯಿಂದ ನಮ್ಮ ಅಪ್ಪನ ನೆನೆಸ್ಕೊಳ್ಳಿ, ಮತ್ತು ಅಲ್ಲಿ ನಿಮ್ಗೆ ಒಳ್ಳೇದಾಯಿತು ಅಂದರೆ ಬೀಡ ಮತ್ತು ಚಕ್ಲಿ ಇದನ್ನು ತಂದುಕೊಡಿ ಅಂತಲೇ ಹೇಳೋದು. ನಿಮ್ಮ ಇಷ್ಟ. ಆಮೇಲೆ ನೀವು ಅಡಿಕೆ ಒಂಬಾಳೆ, ಹೂವಿನ ಹಾರ, ಡ್ರಿಂಕ್ಸು, ದೀಪದ ಎಣ್ಣೆ, ಮತ್ತು ಅಲ್ಲಿ ಜನಗಳಿಗೆ ಅನ್ನದಾನ ಮಾಡ್ತಾಯಿರ್ತಾರೆ, ಅಕ್ಕಿ, ಏನು ಬೇಕಾದ್ರೂ ನಿಮ್ಮ ಕೈಲಿರೋದನ್ನ ಕೊಡ್ಬೋದು. ಅವರು ಅದನ್ನೇ ಕೊಡಿ ಇದನ್ನೇ ಕೊಡಿ ತಂದು ಕೊಡಿ, ಮತ್ತು ದೇವ್ರಿಗೆ ಅರ್ಕೆ ಕಟ್ಕೊಳ್ಳಿ, ಇದನ್ನು ಯಾವುದನ್ನು ಕೇಳಲ್ಲ. ಭಕ್ತಿಯಿಂದ ಬನ್ನಿ, ಅಲ್ಲಿಂದ ಭಕ್ತಿಯಿಂದ ಬಂದು ನಮ್ಮ ಅಪ್ಪನ ಹತ್ರ ಏನು ಬೇಕು ಅದನ್ನು ಬೇಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕೆ ಇದಕ್ಕೆ ಅಂತ ಏನಿಲ್ಲ. ನಿಮಗೇನಾದರೂ ಕೆಲಸ ಆಗಬೇಕಾ, ಮತ್ತು ಜಮೀನ್ದು ಏನಾದರೂ ವ್ಯವಹಾರ ಆಗಬೇಕಾ, ಅಥವಾ ನಿಮ್ಮ ಮನೆಗಳಲ್ಲಿ ಜಗಳಗಳಿದೆಯಾ, ನಿಮ್ಮ ಮನೆಗಳಲ್ಲಿ ಏನಾದರೂ ಡ್ರಿಂಕ್ಸ್ ಮಾಡ್ತಾರಾ, ಎನಿವನ್ನು ಏನಿದೆ ಪ್ರಾಬ್ಲಮ್ ಯಾವುದಕ್ಕೆ ಬೇಕಂದ್ರೂ ಕೂಡ ನೀವು ಅರ್ಕೆನ ಒಪ್ಕೋಬೋದು. ನೀವೆಲ್ಲಿದ್ದೀರಾ ಅಲ್ಲೇ ಸ್ನಾನ ಮಾಡಿಕೊಂಡು, ತುಳಸಿ ಕಟ್ಟೆ ಇದೆ ಅಂದರೆ ಅಲ್ಲಿ ಒಂದು ದೀಪ ಹಚ್ಚಿ ನಮ್ಮ ಅಪ್ಪನ ನೆನೆಸ್ಕೊಂಡು ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ನಿಮ್ಗೇನು ಕಷ್ಟ ಇದೆ, ಅದು ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಅಜ್ಜ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾರೆ. ಯಾಕೆಂದರೆ ನಮ್ಗೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಅವಾಗ ಹೋಗ್ತಾ ಇರ್ತೀವಿ. ನಮಗೆ ಹೋದಾಗೆಲ್ಲ ನಮ್ಗೆ ಏನೇ ಪ್ರಾಬ್ಲಮ್ ಬರಲಿ, ಏನೇ ಕಷ್ಟ ಬರಲಿ, ಹೋಗೋದೇ ಮೊದಲಿಗೆ ನಾವು ಅಜ್ಜನ ಹತ್ರ. ಅಲ್ಲಿ ಹೋಗ್ಬಿಟ್ಟು ಬೇಡ್ಕೊಳ್ಳೋದು ಖಂಡಿತ ಆಗುತ್ತೆ. ಏನೇ ಮಾಡಿದ್ರು ನಾವು ಮನಸ್ಸಿನಿಂದ ಭಕ್ತಿಯಿಂದ ಕೇಳ್ಕೋಬೇಕು, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇವಾಗತ್ತು ನೋಡಿ ಇಲ್ಲಿ ಎಲ್ಲ ಅನ್ನ ಪ್ರಸಾದ ಎಲ್ಲ ನಡೀತಾ ಇದೆ. ಬಳೆಗಳು ಏನೇ ಒಂದು ತಗೋಬೇಕಂದ್ರೂ ಭಾಳ ಇದಾಗಿ ತಗೊಳ್ತೀವಿ. ಏನಾದರೂ ಮದುವೆ ಫಂಕ್ಷನ್ ಏನಾದರೂ ಬಂತು ಅಂದರೆ ಮಾತ್ರ ಅಪ್ಪ ದುಡ್ಡು ಎಷ್ಟು ಖರ್ಚು ಮಾಡ್ತೀವಿ ಅಂದರೆ, ಮದುವೆ ಮಾಡ್ಕೊಳ್ಳೋರಿಗಿಂತ ಹೆಚ್ಚಿಗೆ ನಾವೇ ಖರ್ಚು ಮಾಡಿಬಿಟ್ಟಿರ್ತೀವಿ. ಮ್ಯಾಚಿಂಗ್ ಬಳೆ ಬೇಕು, ಸ್ಟಿಕ್ಕರ್ ಬೇಕು, ಜ್ಯುವೆಲ್ರಿ ಬೇಕು ಅಂದ್ಕೊಂಡು ಲಾಟ್ ಅದು ಮುಗೀತಿದಂಗೆ ತಗೊಂಡು ಬಂದು ಅದೇನು ಹೇಳ್ತಾರಲ್ಲ, ಅಲ್ಲಿಂದ ಬತ್ತಿದಂಗೆ ಸಂಕಟ ಬಂದವರಂಗೆ ಎಸಿತೀವಿ ನೋಡಿ ಎಲ್ಲನೂ. ಈ ಬಳೆಗಳು ಒಂದೊಂದು ಡಜನ್ಗೆ 200 ರೂಪಾಯಿ, 150 ರೂಪಾಯಿ ಹಿಂಗೆಲ್ಲ ಇರ್ತದೆ. ಇದು ನೋಡಿ, ಇದು 6 ಬಳೆಗೇ ಇದು 150 ರೂಪಾಯಿ. ತೋರಿಸ್ತೀನಿ ನೋಡಿ ಈ ಬಳೆಗಳಿಗೆ ತೊಗೋಬೇಕು ಅಂದರೆ ಅಪ್ಪ ಇಷ್ಟೊಂದು ದುಡ್ಡು ಕೊಡಬೇಕಲ್ಲ ಅನ್ನಿಸ್ತದೆ. ತಂದು ಹಾಕೊಂಡ್ಮೇಲೆ ತಂದು ತೂದು ಎಸಿತೀವಿ, ಒಂದು ಜಾಗ ಬಿದ್ದಿರುತ್ತೆ. ಇಷ್ಟು ಬರುತ್ತೆ, ಇದು ಬಳೆ ಆರಲ್ಲ ನೋಡಿ, ಇಷ್ಟು ಬರುತ್ತೆ. 2, 4, 6, 8, 9 ಬಳೆ ಏನೋ ಬಂದಿದೆ. ಇದು 2 ಸೆಟ್ ತೊಗೊಂಡ್ರದು ನನಗಿದೆ. ನಾವು ಇದು ನನ್ನ ಡಜನ್ ಬರಲ್ಲ, ಫುಲ್ 2 ಸೆಟ್ ಬರುತ್ತೆ. ಶೈಲಿಗೆ ನನಗಿಬ್ರಿಗೂ ಬೇಕಿತ್ತಲ್ಲ ಅಂದ್ಬಿಟ್ಟು ತಗೊಂಡಿರೋದು. ಈ ಬಳೆನೂ ಅಷ್ಟೇ 150 ರೂಪಾಯಿ 200 ರೂಪಾಯಿ ಡಜನು ನೋಡಿ. ಇದೆಲ್ಲ
ತರೋದು ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಎಸೆಯೋದು. ಇದನ್ನ ನೀಟಾಗಿ ಎತ್ತಿಟ್ಕೊತು ಅಂದರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದು. ತುಂಬ ಬಳೆಗಳಿದೆ. ಮೊದಲು ಇದೆಲ್ಲ ಇಡಬೇಕು. ಎತ್ತಿ ಇಲ್ಲಿ ನೋಡಿ, ಇಲ್ಲಿಷ್ಟಿದೆ. ಸ್ವಲ್ಪ ಕಾಸ್ಟ್ಲಿ ಬಳೆ, ಸ್ವಲ್ಪ ಲೋಕಲ್ ಬಳೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಎಲ್ಲನೂ ಚೇಂಜ್ ಮಾಡ್ಕೋಬೇಕು ಇವಾಗ ನಾವು. ಇದೆಲ್ಲ ಕಾಸ್ಟ್ಲಿ ಬಳೆನೇ. ನೋಡಿ ಇಲ್ಲಿ ನೋಡಿ, ಒಂದಿಷ್ಟು ಜ್ಯುವೆಲ್ರಿಗಳು ಮತ್ತು ಏರ್ದು ಎಕ್ಸ್ಟೆಂಡ್ ಇದು ಎಲ್ಲ ಇದೆ. ಮೊದಲು ಇದೆಲ್ಲನೂ ಸಪ್ರೇಟ್ ಮಾಡಿಬಿಡೋಣ. ಎಷ್ಟಿದ್ರೂ ಕೂಡ ಶೈಲು ಹೋಗಿ ತಗೊಳ್ಳೋದು ಬಾಡಿಗೆಗೆ. ಯಾವ್ದಾದ್ರು ಆ ಸೆಟ್ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ತಗೊಳ್ಳೋದು. ನೋಡಿ ಮದುವೆಗೆಲ್ಲ ಹಾಕೊಳ್ಳೋಂಥವೆಲ್ಲ ಜ್ಯುವೆಲ್ರಿ ಬೇಜಾರು ಬಿದ್ದಿದೆ. ಆದರೂ ಅವಳಂತೂ ಹೊರಗಡೆ ತರಿಸೋದಂತೂ ಬಿಡೋದಿಲ್ಲ. ರೆಡಿ ಮಾಡೋಣ ಇವಾಗ. ಆ ಗೋಲ್ಡನ್ನು ಹಾಕೊಳ್ಳಲ್ಲ ಅಂತಾಳೆ, ಇದನ್ನು ನೆಟ್ಟಿಗೆ ಮಡಿಕೊಂಡು ಹಾಕೊಳ್ಳಲ್ಲ ಅಂತಾಳೆ. ನೋಡಿ ಈ ಬಳೆ ಎಲ್ಲ ಒಂದೇ ಥರದ್ದು, ಅಂದರೆ ಕಲರ್ ಬೇರೆ ಅಷ್ಟೇ. ಇದನ್ನು ಬೇರೆ ಸಪ್ರೇಟ್ ಬಿಟ್ರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು. ತುಂಬ ಬಳೆಗಳಿದೆ ಅಲ್ವಾ, ಇದು ಸಪ್ರೇಟ್ ಇಟ್ಬಿಡೋಣ. ನೋಡಿ ಇದೊಂದು ಸೆಟ್ ಇದೆ. ಅಂದರೆ ಈ ಬಳೆನ ಯೂಸ್ ಮಾಡಿಕೊಂಡು ಯಾವುದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಇಲ್ಲಿರೋದ್ರಲ್ಲಿ ತುಂಬ ಇದೆ. ಇನ್ನಂತೂ ಸದ್ಯ ಬಳೆಗಳೇ ತಗೋಬಾರ್ದು. ಇಲ್ಲಿರೋದನ್ನ ಯಾವ್ದು ಬೇಕಾದರೂ ಮ್ಯಾಚ್ ಮಾಡ್ಕೊಬಿಡೋಣ. ಇನ್ನೂ ಇದೆ ಇನ್ನೂ ಇಲ್ಲಿ ನೋಡಿ. ಇಲ್ಲೊಂದು ಸಪ್ರೇಟ್ ಒಂದಿಷ್ಟಿದೆ ಸಿಂಗಲ್ಸ್ ಬಳೆಗಳಿದು. ಇದೆಲ್ಲ ಅಂದರೆ ಸ್ವಲ್ಪ ಎಲ್ಲ ಮಿಕ್ಸ್ ಬಳೆನೂ ಇದೆ ಇಲ್ಲಿ, ಡೈಲಿ ಯೂಸ್ಗೆ ಹಾಕೋದು. ಚೆನ್ನಾಗಿದೆ. ಎತ್ಬಿಡ್ಬಿಡ ಇದು ನೋಡಿ. ಇದೆಲ್ಲ ಅಂದರೆ ಇಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆಲ್ಲ ಹೆಂಗಾರ ಮುಚ್ಚಿದ್ರು ಹೋಗುತ್ತೆ ಅಂತ ಹೀಗೆ ಇಟ್ಟಿದ್ದೀನಿ. ಇದು ಎತ್ತಿ ಒಂದು ಸೈಡ್ ಇಟ್ಬಿಡೋಣ. ಇಲ್ಲಿ ಎಲ್ಲ ಥರದ ಬಳೆನೂ ಇದೆ, ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಎಲ್ಲ ಹೊಸ ಬಳೆ, ಕಾಸ್ಟ್ಲಿ ಬಳೆ. ಡಜನ್ 200, 250 ಹಿಂಗೆ. ಇದೊಂದು ಡಜನ್ ಇದು ಹಿಂಗೆ ಇಟ್ಬಿಡವ. ಇಷ್ಟು ಗೋಲ್ಡ್ ಜ್ಯುವೆಲ್ರಿಗಳು. ಇದು ನೋಡಿ, ಇದೊಂದೇ ಸರಿ ಹಾಕಿರೋದು. ಹೆಂಗೆ ಇಸಿದಳು ಚೆನ್ನಾಗಿದೆ. ಇದು ಸೊಂಟದ ಪಟ್ಟಿ ಜ್ಯುವೆಲ್ರಿ ಪ್ಲೇಟ್. ಇದು ತೋರಿಸು, ಕರೆಕ್ಟ್ ಮಾಡು. ಎಷ್ಟು ಚೆಂದ ಇದೆ ಗೊತ್ತಾ ಇದು ಹಾಕತ್ತೆ ಅಂದರೆ. ನೋಡಿ ಹಿಂಗಿದೆ ಸೊಂಟಕ್ಕೆ. ಇನ್ನೆಲ್ಗೆ ಹಾಕಂದ್ರು ನಿಧಾನ. ತುಂಬ ಚೆನ್ನಾಗಿದೆ. ನಾನೇ ಹಾಕಿರೋದು. ನನಗೆ ಇದನ್ನ ಒಂದಿನ ರಜ್ಜೆ ಮದುವೆಯಲ್ಲಿ ಅದನ್ನು ಇದ್ರ ಬಾಕ್ಸಲ್ಲಿ ಹಾಕು. ತಗೋ ಅದೊಂದು ಬಾಕ್ಸ್ ತಗೋ ಹೇಳ್ತೀನಿ. ಚಿಕ್ಕ ಬಾಕ್ಸ್ ತಗೋ ಹಾಕೊಡ್ಲಿ. ಚಿಕ್ಕದಿತ್ತಿಲ್ವ ಇನ್ನು. ನಮ್ಮನೆ ಬಾಕ್ಸ್ ನೋಡಿ ಇಷ್ಟೊಂದು ಲಾಟಿದ್ದಾವೆ. ಇದೇನಿದು? ಅಲ್ಲ ಹಾಕ್ಬಿಡು. ಇದು ಎಲ್ಲಿತ್ತು? ಇದು ಹುಡುಕ್ದೆ ಸಿಗಲೇ ಇಲ್ಲ. ಇಲ್ಲೇ ಇತ್ತಲ್ಲ. ಚೆನ್ನಾಗಿದೆ ಒಂಥರ ಚೈನು, ಸಿಂಪಲ್ಲಾಗಿ. ಓಲೆಗಳೆಲ್ಲ ಒಂದಕ್ಕೆ ಹಾಕ್ಬಿಡೋಣ. ಇವೆಲ್ಲ ಒಂದೊಂದಕ್ಕೆ ಹಾಕ್ಬಿಡೋಣ. ಓಲೆಗಳೆಲ್ಲ ಇಲ್ಲಿ ಅಲ್ಲಿದೆ. ಇಲ್ಲೊಂದು ಜೊತೆ ಬಿದ್ದಿದೆ. ಇಲ್ಲಿ ಮಾಡು. ಅದೇ ಬೇರೆ ಹಾಕು. ಗೋಲ್ಡ್ ಕಲರ್ ಇರೋದೇ ಬೇರೆ ಹಾಕು. ನೋಡಿ ಜುಮ್ಕಗಳು ಎಲ್ಲ. ಇವಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ದೊಡ್ಡ ಜುಮ್ಕ. ಇದಂತೂ ಹಾಕೊಂಡೇ ಇಲ್ಲ ಒಂದಿನ ಪ್ರಮೋಷನ್. ಅಯ್ಯೋ ಮೇಲೆ ಯಾರು ಹಾಕತ್ತಿರೋದು? ಇಷ್ಟೇ ನಾವು ಅಲೈನ್ ಇದ್ದಾವೆ ಅಷ್ಟೇ. ಇದ್ರೆ ಎಲ್ಲ ಇಲ್ಲಿಗೆ ಹಾಕು. ಅಯ್ಯೋ ಏನು ಎಲ್ಲಿ? ಹೌದಲ್ವಾ? ಅಯ್ಯೋ ಅವೆಂತೂ ಪಾತ್ರೆ ತಗೊಳ್ಳಿ ಹಾಕ್ಬಿಡು. ಇನ್ನೇನು ಮಾಡ್ತೀಯ? ಮತ್ತು ಅವ ಹಾಕೊಳ್ಳೋದೇ ಇಲ್ಲ. ನಾವು ಬೇರೆ ಹಾಕ್ಬಿಡು. ವೇಸ್ಟ್ ನಾವು. ಮಕ್ಕಳು ಡ್ಯಾನ್ಸ್ಗೆ ಗಿನ್ಸ್ಗೆ ಹಾಕೊಂಡ್ರೆ. ಯಾವ ಮಕ್ಕಳಿದ? ಅಯ್ಯೋ ಒಂದಿನ ಹಾಕೊಂಡಿಲ್ಲ. ಚೆನ್ನಾಗದಪ್ಪ ಇದೊಂಥರ.
ಪಾರ್ಟಿ ವೇರ್ ಇದು ಪಾರ್ಟಿ ವೇರ್ ಗೌನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಇದು ಒಂಥರ. ನನ್ನ ಮಗಳು ತಂದು ಮಡಿಕೊಂಡೊಳೆ ಬಿಚ್ಚಿಲ್ಲ ಅಷ್ಟೇ. ಅಯ್ಯೋ ಸಿ ವಾಟ್ಸಿ ಒಳ್ಳೆ ಜಾತ್ರೆ. ಸ್ಯಾರಿ ಎಲ್ಲ ದೊಡ್ಡ ಇನ್ನೇನು ದುಡ್ಡು ಕೊಟ್ಟು ತಗೊಂಡಿದ್ದೀವಿ, ಹಾಕೊಂಡಿದ್ರೆ ಏನಾಯ್ತಿತ್ತು ಹೊಸವು ನೋಡಿ. ಅದು ಅದೇ ಸಾಕಾಗಿರೋದು ಅವತ್ತು. ಸಾವಿರ ದುಡ್ಡು ಕೊಡ್ತಕ್ಕ ಹಾಕೊಂಡಿಲ್ಲ ನನ್ನ ಮಗಳು. ಮದುವೆಗೆ ಸೆಟ್ ಬೇಕು. ಕೊಡವ ನೋಡಿ ಎಷ್ಟೆಲ್ಲ ಇದ್ದಾವೆ ಅಂತ. ಕಿವಿ ಸೆಟ್ ನೋಡಿ, ನನ್ನ ಮಗಳು ಜುಮ್ಕಾ ವಾಲ ಅಷ್ಟೇ ಅಂತ ನೋಡಿ. ಅಲ್ಲಿ ನೋಡಿ ಅಲ್ಲಿದೆ. ಓಲೆ ಸರ. ಓಲೆ ಸರ. ವೆಯ್ಟ್ ಇದೆ ನೋಡಿ. ಇದು ಕಾಸಿನ ಇಲ್ಲೂ ಇದೆ. ಮ್ಯಾಚ್ ಓಹೋ ಜುಮ್ಕಾ. ಅಯ್ಯಪ್ಪ ಅವತ್ತು ಬೆಳಗ್ಗೆ ಟೈಮು ಇದೊಂದು ಅದು ಹಾಕೊಂಡಿದ್ರೆ ಸಾಕಿರೋ ಜುಮ್ಕನ. ಎರಡೆರಡಿದೆ. ಇದು ಚೆನ್ನಾಗಿದೆ. ಪಿಕಾಕ್ ನೋಡು ಹಾಕು ಬಾಕ್ಸಲ್ಲಿ. ಅಲ್ಲೊಂದಿಷ್ಟಿದೆ, ಇಲ್ಲೊಂದಿಷ್ಟಿದೆ. ಇದು ನಾನೊಂದು ಸರಿ ಹಾಕ್ಕೊಂಡಿದ್ದೆ. ಇರಲಿ ಹಾಕು. ಅದೇನು ಇನ್ನೊಂದಿರೋದು ಒಳಗಡೆ. ಚೆನ್ನಾಗಿದೆ, ಇರಲಿ ಮಡಿಕೊ. ಅದು ಚೆನ್ನಾಗಿದೆ. ಸಖತ್ತಾಗಿದೆ ನೋಡಿ. ಇದು ಕೊಡೋದು ಅಲ್ಲಿಗೆ ಹಾಕೋದು. ಓಕೆ ಬಾಯ್. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.